ಸರ್ ದೇವ್ರಿಲ್ದಿರ ಗುಡಿಲಿ ಹಬ್ಬ ಮಾಡಿದ್ದೀವಿ, ಮುಂದೆ ಅವ್ರು ಈಚೆ ಬಂದಮೇಲೆ ಹಬ್ಬ ಮಾಡ್ತೀವಿ, ಇದಕ್ಕಿಂತ ಡಬಲ್ ಹಬ್ಬ ಮಾಡ್ತೀವಿ. ಇದು ಬರೀ ಟ್ರೈಲರ್ ಅಷ್ಟೇ ಡೆವಿಲ್ದು. ನಿಜವಾಗ್ಲೂ ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದು ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಹಾಗೆ ಹೊಸ ಕಲಾವಿದರು ಎಷ್ಟು ಜನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ನಮ್ಮ ಬಾಸ್ ಇಂಡಸ್ಟ್ರೀಸ್ನ ಎಲ್ಲೋ ತೊಗೊಂಡೋಗಿ ಬಿಡ್ತಾರೆ. ಬಟ್ ಏನೋ ಒಂದು ಕಾರಣಾಂತರ ಆಗಿರ್ಬೋದು. ಬಟ್ ಅದನ್ನೆಲ್ಲ ಮರೆತು ಹಬ್ಬನ ಎಂಜಾಯ್ ಮಾಡಿ ದಯವಿಟ್ಟು ಎಲ್ಲರೂ ಬನ್ನಿ. ಫುಲ್ ಫ್ಯಾಮಿಲಿ ಪೈಸಾ ವಸೂಲ್ ಪಿಕ್ಚರು, ಡಬಲ್ ಆ್ಯಕ್ಟಿಂಗ್ ಇದೆ. ಬಟ್ ಅಲ್ಟಿಮೇಟು ನಾವೇ ಕನ್ಫ್ಯೂಷನು. ಮ್ಯಾಮ್ ಬಂದಿದ್ರು, ವಿಜಯಲಕ್ಷ್ಮಿ ಮ್ಯಾಮು, ಅವರು ಅಷ್ಟೇ ಖುಷಿಯಾಗೋದ್ರು. ಜೈ ಡಿ ಬಾಸ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಗಿಲ್ಲಿಯವ್ರನ್ನೂ ಸಪೋರ್ಟ್ ಮಾಡಿ. ಗಿಲ್ಲಿಯವರು ಬಿಗ್ ಬಾಸಲ್ಲಿದ್ದಾರೆ, ಅವ್ರನ್ನೂ ಗೆಲ್ಲಿಸ್ಬೇಕಂತ ಹೇಳ್ತಾ ಇದ್ವಿ. ಗಿಲ್ಲಿಯವರು ಬಿಗ್ ಬಾಸಲ್ಲಿ ವಿನ್ನರ್ ಆಗಲೇಬೇಕು, ಅದು ನಮ್ಮ ಆಕಾಂಕ್ಷೆ. ಯಾಕಂದರೆ ಚಿಕ್ಕವರು ಬೆಳಿಬೇಕಂತ ನಮ್ಗೆ ಆಸೆ. ಧನುಷ್ ಪಾತ್ರ ಇಷ್ಟ ಆಯ್ತಾ, ಕೃಷ್ಣನ್ ಪಾತ್ರ ಇಷ್ಟ ಆಯ್ತಾ? ಸರ್ ಎರಡೂ ಚೆನ್ನಾಗಿದೆ ಸರ್, ಎರಡರಲ್ಲೂ ಭಾಷೆ ಇರೋದು. ಅದೇ ಹೇಳ್ತಾ ಇದ್ದೀನಿ ನಾನು, ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಎರಡನ್ನೂ ಎಂಜಾಯ್ ಮಾಡಿ. ಅಲ್ಟಿಮೇಟ್ ಆಗಿದೆ. ಲಾಸ್ಟಲ್ಲಿ ಪಿಕ್ಚರ್ ಕನ್ಫ್ಯೂಷನ್ ಆಗಿದೆ. ಡೆವಿಲ್ 2 ಬಂದರೂ ಬರ್ಬೋದು, ವೆಯ್ಟ್ ಆ್ಯಂಡ್ ಸಿ. ಮುನ್ನುಡಿ ಕೊಟ್ಟಿದ್ದಾರಾ? ಇಲ್ಲ, ಮುನ್ನುಡಿ ಏನಿಲ್ಲ ಸರ್. ಸಬ್ಜೆಕ್ಟ್ ನೀವು ನೋಡ್ತಾ ಇರಿ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಅವ್ರು ರಿಯಲ್ ಲೈಫ್ ಅವರು ರಾಜಕೀಯಕ್ಕೆ ಬಂದರೆ ತುಂಬ ಒಳ್ಳೆಯದಂತ ನಮಗೂ ಅನಿಸಿಕೆ ಇದೆ. ಸರ್ ಕಲಾವಿದರು ಅವರು ಎವ್ರಿ ಸ್ಕ್ರೀನಲ್ಲೂ ಅಲ್ಟಿಮೇಟ್ ಸರ್. ಅವ್ರ ಸ್ಕ್ರೀನ್ನ ನಾವು ಯಾವುದೋ ಅವರು ಪ್ರತಿಯೊಂದು ರೂಪದಲ್ಲೂ ಅವ್ರ ಸ್ಕ್ರೀನೇ ಅಲ್ಟಿಮೇಟ್ ಸರ್. ಅವ್ರ ಸ್ಕ್ರೀನೇ ಬೇಕಾಗಿಲ್ಲ. ಅವ್ರು ಹೇಳ್ತೀವಲ್ಲ, ಅವ್ರು ಎಲ್ಲಿ ನಿಂತ್ಕೊಂಡ್ರು ಬುಲಿನೇ. ಬಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಜೊತೆಗೆ ಎಂಜಾಯ್ ಮಾಡಿ. ಮೀಡಿಯಾದವರು ಎಲ್ಲರೂ ಸಪೋರ್ಟ್ ಮಾಡಿ, ಗಿಲ್ಲಿಗೆ ಸಪೋರ್ಟ್ ಮಾಡಿ. ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿ ಬರಬೇಕು ಅಂತ ನಮ್ಮ ಆಸೆ, ನಮ್ಮ ಎಲ್ಲರೂ ಆಸೆ.